ಮೈಯೊಳಗೆನ್ನಗಂ ಮೈಯೊಳಗೆನ್ನಗಂ ಮಮತೆಯುಂಟು ಅವನು ಅನ್ನೆಗಂ ಉಗ್ರಕಾಲನ ಕೈಯೊಳಗಿರ್ದ ಪಕ್ಕಿ ವಿಷಯಂಗಳ ಮೆಚ್ಚಿದವಂ ವಿಷಾಗ್ನಿಯೋ ಚೊಯ್ಯನೆ ಬೆಂದವಂ ಬಹು ಕಷಾಯಮನ್ ಒತ್ತಿ ಕಳಲ್ಪಧಾತಂ ಅಯ್ಯಯ್ಯೋ ಮುಳುಂಗಿದಂ ನರಕದೋಳ್ ಫಲವೇನು ಅಪರಾಜಿತೇಶ್ವರ. ಆಹಹ, ಅಪರಾಜಿತ ಶತಕದಲ್ಲಿ ರತ್ನಾಕರ ವರ್ಣಿ ಅತ್ಯಂತ ಮನೋಜ್ಞವಾದ ಯೋಗಿಗಳ ತತ್ವದ ಉಪದೇಶವನ್ನು ಮಾಡುತ್ತಿದ್ದಾರೆ. ಮೈ ಮೇಲೆ ಮಮಕಾರ ಎಲ್ಲಿಯವರೆಗಿರುತ್ತದೆ ಅಲ್ಲಿಯವರೆಗೂ ಅವರು ಕ್ರೂರಿಯಾದ ಯಮನ ಕೈಗೆ ಕೊರಳು ಕೊಟ್ಟ ಪಕ್ಷಿಯಾಗುವರು. ವಿಷಯ ಸುಖಕ್ಕೆ ಬಾಯಿ ಬಿಟ್ಟವರು ವಿಷಜ್ವಾಲೆಯಲ್ಲಿ ಚುಯ್ಯನೆ ಬೆಂದು ಹೋಗುವರು. ಕ್ರೋಧ, ಮಾನ, ಮಾಯ ಮತ್ತು ಲೋಭ ಕಷಾಯಗಳನ್ನು ಒತ್ತಾಯವಾಗಿ ಬಿಡದವರು ಅಕಟಕಟ ನರಕದಲ್ಲೇ ಮುಳುಗಿ ಬಿಡುತ್ತಾರಲ್ಲ. ಅಪರಾಜಿತೇಶ್ವರ, ಇನ್ನು ಹೆಚ್ಚಿಗೆ ಏನು ಬಣ್ಣಿಸಲಿ ಎಂದು ಅತ್ಯಂತ ಭಾವಸ್ಪರ್ಶದಿಂದ ಉದ್ಘೋಷ ಮಾಡಿರ್ತಕ್ಕಂಥದ್ದು ಮನೋಜ್ಞವಾಗಿರ್ತಕ್ಕಂಥದ್ದು. ಈ ನಶ್ವರವಾದ ಶರೀರದ ಮೇಲೆ ಮೋಹ ಬೇಡ. ಶರೀರದೊಳಗಿರ್ತಕ್ಕಂಥ ಆತ್ಮನ ಅನುಸಂಧಾನವಾಗಬೇಕು. ಮತ್ತೆ ನಾನೇ ಸಿದ್ಧ ಭಗವಾನ ಎನ್ನುವ ಭಾವನೆಯಿಂದ ನಾವು ಮುನ್ನಡೆದಾಗ ನಮ್ಮ ಜೀವನ ಸಾರ್ಥಕ್ಯವಾಗುತ್ತದೆ ಎನ್ನುವುದನ್ನು ನಾವು ತಿಳಿಯಬೇಕು. ನಮಸ್ಕಾರ. ನಾಳೆ ಭೇಟಿಯಾಗೋಣ.